ನೆಲಮಂಗಲದಲ್ಲಿ ಮತ್ತೊಬ್ಬ ಕಾಮುಕನ ನೀಚ ಕೃತ್ಯ ಬಯಲಾಗಿದೆ. ರ್ಯಾಪಿಡೋ ಕಾರ್ ಚಾಲಕನಿಂದ ಅಸಭ್ಯ ವರ್ತನೆ, ವಿದ್ಯಾರ್ಥಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಡ್ರೈವರ್. ಬೆಂಗಳೂರಿನ ಸೋಲ್ದೇವನಹಳ್ಳಿ ಬಳಿ ನಡೆದಿರೋ ಘಟನೆ ಇದು. ರ್ಯಾಪಿಡೋ ಕಾರ್ ಬುಕ್ ಮಾಡಿದ್ದಾಳೆ ನೇಪಾಳ ಮೂಲದ ಯುವತಿ. ಕಲ್ಯಾಣ ನಗರದಿಂದ ಸೋಲ್ದೇವನಹಳ್ಳಿಗೆ ಬರ್ತಾ ಇರಬೇಕಾದ್ರೆ ಮಾರ್ಗದ ಮಧ್ಯ ಲೈಂಗಿಕ ಕಿರುಕುಳಕ್ಕೆ ಮುಂದಾದನಂತೆ ಈ ಚಾಲಕ. ರ್ಯಾಪಿಡೋ ಡ್ರೈವರ್ ಸೋಮನ ವಿರುದ್ಧ ಎಫ್ಐಆರ್ ಈಗ ಸೋಲ್ದೇವನಹಳ್ಳಿ ಪೊಲೀಸರಿಂದ ಅಂದ್ರೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಆ ಹೆಣ್ಮಗಳು ಕೊಟ್ಟ ದೂರಿನ ಅನ್ವಯ ಆತನಿಗೋಸ್ಕರ ಶೋಧ ಕಾರ್ಯ ನಡೆಸ್ತಾ ಇದ್ದಾರಂತೆ. ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ, ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅನ್ನುವ ಆರೋಪವನ್ನ ಆ ಹೆಣ್ಮಗಳು ನೇಪಾಳ ಮೂಲದ ಯುವತಿ ಇದೀಗ ಎಫ್ಐಆರ್ ಮಾಡಿಸಿದ್ದಾಳೆ. ಸೋಲದೇವನಹಳ್ಳಿಯ ಪೊಲೀಸರಿಂದ ಇದೀಗ ಆತನಿಗೋಸ್ಕರ ಶೋಧ ಕಾರ್ಯ ಅಥವಾ ಹುಡುಕಾಡುವ ಕೆಲಸ ಕೂಡ ಆಗಿದೆ. ನೆಲಮಂಗಲದಲ್ಲಿ ಮತ್ತೊಬ್ಬ ಕಾಮುಕನ ನೀಚ ಕೃತ್ಯದ ಆರೋಪ ಕೇಳಿಬಂದಿದೆ. ರ್ಯಾಪಿಡೋ ಕಾರ್ ಚಾಲಕ ಅಸಭ್ಯವಾಗಿ ವರ್ತಿಸಿದಾನೆ ಆ ಹೆಣ್ಮಗಳ ಹತ್ರ ಅಂತ ಒಬ್ಳೆ ಬಂದಿರ್ತಾಳೆ ಅಂತ ಕಾಣುತ್ತೆ. ಇತ್ತೀಚೆಗೆ ಇಂಥ ಕೇಸ್ಗಳು ಹೆಚ್ಚಾಗ್ತವೆ. ಬಸ್ ಸ್ಟೇಷನ್ಗಳಲ್ಲಿ ಕಾರ್ನ ಅಂದರೆ ಈ ರೀತಿಯ ಕ್ಯಾಬ್ ಡ್ರೈವರ್ಗಳು ಮತ್ತು ಟ್ರೈನ್ಗಳಲ್ಲಿ ಅನುಚಿತವಾಗಿ ವರ್ತಿಸೋದು, ಆಕೆಗೆ ಹೆಣ್ಮಕ್ಳಿಗೆ ಮುಜುಗರ ತರೋ ರೀತಿಯಲ್ಲಿ ವರ್ತಿಸೋದು. ಮೊನ್ನೆ ಎಲ್ಲ ವಿಪರೀತ ಒಂದು ಟ್ರೈನಲ್ಲಿ ಅವನು ಅಸಭ್ಯವಾಗಿ ವರ್ತಿಸ್ತಾ ಇದ್ದಿದ್ದು ಟ್ರೆಂಡ್ ಆಗಿತ್ತು. ಅದ್ರ ಬೆನ್ನಲ್ಲೇ ಈಗ ರ್ಯಾಪಿಡೋ ಕ್ಯಾಬ್ ಡ್ರೈವರ್ನ ಸರದಿ ಹುಡುಕ್ತಾ ಇದ್ದಾರೆ ಅವನಿಗೋಸ್ಕರ ಈಗ.